ಅನುದಾನ ಸಿಗ್ತಾ ಇದೆ ಸರ್? ಸಾಕಷ್ಟು ಇದೆಯಲ್ಲ, ನಾನು ಮಾಡ್ತಾ ಇದ್ದೀನಿ. ತಾವು ನೋಡ್ತಾ ಇದ್ದೀರಿ, ನೀವೇ ಸಾಕ್ಷ್ಯ ಇದ್ದೀರಿ. ಕೆಲ್ಸಗಳು ಮಾಡ್ತಾ ಇದ್ದೀವಿ. ಬರೀ ಪೂಜೆ ಅಲ್ಲ, ಹಿಂದೆ ಇದ್ದವ್ರು ಪೂಜೆ ಮಾಡ್ತಾ ಇದ್ರು. ನಾವು ಪೂಜೆ ಸಮೇತ ನೋಡಿ JCB ಬಂದಿದೆ, ಕೆಲಸನೂ ಮಾಡ್ತಾ ಇದ್ದೀವಿ. ಸಾಕ್ಷಿ ಗುಡ್ಡೆಯಾಗಿ ನಮ್ಮ ಎಲ್ಲ ಮುಖಂಡರುಗಳೆಲ್ಲರೂ ನಿಂತಿದ್ದಾರೆ. ಎಲ್ಲರೂ ಕೂಡ 50 ಕೋಟಿ ಸ್ಪೆಷಲ್ ಗ್ರಾಂಟ್ CM ಇನ್ನೂ ಬಂದಿಲ್ಲ ಕೆಲವರಿಗೆ ಅಂತ ಯಾರು ಹೇಳಿದ್ರು ಸರ್? ಕೆಲಸನೂ ಬಂದಿದೆ, ಆಗ್ಲಿ ಕೆಲಸನೂ ಮಾಡ್ತಾ ಇದ್ದೀವಿ. ಆಕ್ಷನ್ ಪ್ಲಾನು ಮಾಡಿದ್ದೀವಿ. ಪ್ಲಾನ್ ಆಫ್ ಆಕ್ಷನ್ ಮಾಡಿ ಆಗ್ಲೇ ಮಾಡ್ತಾ ಇದ್ದೀವಿ ಸರ್. ಈಗ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಜಾರಕಿಹೊಳಿ ಅವರು ನೆಕ್ಸ್ಟ್ ಸಿದ್ದರಾಮಯ್ಯ ಸ್ಥಾನವನ್ನ ಮುಂದುವರಿಸ್ತಾರೆ, ಅವ್ರ ತತ್ವ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಹಂಗೇನು ಹೇಳಿಲ್ಲ, ಹಂಗೆ ಹೇಳಿಲ್ಲ. ಸಿದ್ದರಾಮಯ್ಯ ನಾಯಕತ್ವವನ್ನು ನಡೆಸ್ಕೊಳ್ಳುವಂತ ಅಂದ್ರೆ ಆ ಶಕ್ತಿ ಇದು ಯಾವ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇಲ್ವಾ ಅಂತ ಹೇಳಿ ಸರ್, ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ನನ್ನ ಮೌನನೇ ಅದಕ್ಕೆ ಉತ್ತರ. ನನ್ನ ಮೌನನೇ ಅದಕ್ಕೆ ಉತ್ತರ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ಸೊ